ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡ್ತಕ್ಕಂತಹ ಅರ್ಹ ಸರ್ಕಾರಿ ನೌಕರರು ನಮ್ಮ ಅವಲಂಬಿತರ ಮಾಹಿತಿಗಳನ್ನ HRMS-ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ಅವಲಂಬಿತರ ಮಾಹಿತಿಗಳನ್ನ ಅನುಬಂಧ 1 ಅಥವಾ ಫಾರ್ಮ್ ಎ ಅಂತ ಏನಿದೆ ಇದರಲ್ಲಿ ನಾವು ನಮ್ಮ DDO ಅವರಿಗೆ ಎಲ್ಲ ಅವಲಂಬಿತರ ವಿವರಗಳನ್ನ ನಾವು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಭರ್ತಿ ಮಾಡಿ DDO ಅವರಿಗೆ ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಆ ಸಮಯದಲ್ಲಿ ನಾವು ಒಂದು ಕಲರ್ ಫೋಟೋವನ್ನು ಕೂಡ ಅವರಿಗೆ ಕೊಡಬೇಕಾಗುತ್ತೆ. ಅದನ್ನ ಕೊಟ್ಟ ನಂತರ HRMS-ನಲ್ಲಿ ಯಾವ ರೀತಿಯಾಗಿ ನಾವು ವಿವರಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಮತ್ತು DDO ಅವರು ಯಾವ ರೀತಿಯಾಗಿ ಅದನ್ನ ಅಪ್ರೂವ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೋಡೋಣ. HRMS-ನಲ್ಲಿ ಲಾಗಿನ್ ಆಗ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಯೂಸರ್ ನೇಮ್ ಮತ್ತು ಪ್ರವೇಶ ಪದವನ್ನ ಎಂಟರ್ ಮಾಡಿ ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡೋದ್ರ ಮೂಲಕ ನಾವು HRMS 1ಗೆ ಲಾಗಿನ್ ಆಗ್ತಕ್ಕಂಥದ್ದು. HRMS-ಗೆ ಲಾಗಿನ್ ಆದ ನಂತರ ಈ ರೀತಿಯಾದಂತಹ HRMS-ನ ಹೋಮ್ ಪೇಜ್ ಇರುತ್ತೆ. ಇದರಲ್ಲಿ ಮೇಲ್ಭಾಗದಲ್ಲಿ ಕಾಣ್ತಕ್ಕಂತಹ ಮೆನುಗಳು ಏನಿದೆ ಆ ಮೆನುಗಳನ್ನು ನಾವು ಒಂದೊಂದಾಗಿ ನೋಡೋಣ. ನಾನು ಸ್ವಲ್ಪ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರಥಮವಾಗಿ ನಮಗಿರ್ತಕ್ಕಂಥದ್ದು ಸರ್ವಿಸ್ ರಿಜಿಸ್ಟರ್ ಅಂತ ಇದೆ. ಈ ಸರ್ವಿಸ್ ರಿಜಿಸ್ಟರ್ ಅಲ್ಲಿ ನಾವು ಆಪ್ಷನ್ಗಳನ್ನ ಅಂದ್ರೆ ನಮಗೆ ಸಂಬಂಧಪಟ್ಟಂತ ಸರ್ವಿಸ್ ಸಂಬಂಧಪಟ್ಟಂತ ಎಲ್ಲ ವಿವರಗಳನ್ನ ಅಪ್ಲೋಡ್ ಮಾಡ್ತಕ್ಕಂಥ ಮೆನು ಇದಾಗಿರುತ್ತೆ. ಹಾಗಾಗಿ KASS ಏನಿದೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಏನಿದೆ ಅದು ಕೂಡ ಇದರಲ್ಲೇ ಬರುತ್ತೆ. ಇದರಲ್ಲಿರ್ತಕ್ಕಂಥ ಆಪ್ಷನ್ಗಳನ್ನ ನಾವು ಎಡಭಾಗದಲ್ಲಿ ನೋಡ್ತಾ ಹೋದ್ರೆ ಕೊನೆಯಿಂದ ಎರಡನೇದು ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ KASS ಅಂತ ಏನು ಕಾಣಿಸ್ತಾ ಇದೆ. ಈ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ನೌಕರನ KGID ಸಂಖ್ಯೆಯನ್ನ ನಾವಿಲ್ಲಿ ಎಂಟರ್ ಮಾಡಬೇಕು. ಆ ನೌಕರರ KGID ನಂಬರ್ನ ಎಂಟರ್ ಮಾಡಿ ನಂತರ ಮುಂಭಾಗದಲ್ಲಿರ್ತಕ್ಕಂತಹ ಗೆಟ್ ಅಂತಕ್ಕಂಥ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಆ ನೌಕರರ ಹೆಸರು ಮತ್ತು ಅವರ ಆಧಾರ್ ನಂಬರ್ ನಮಗೆ ಮಾಸ್ಕ್ಡ್ ಆಧಾರ್ ಕಾಣಿಸುತ್ತೆ. ಬಲಭಾಗದಲ್ಲಿ ನಮಗೆ ಅವರ ಒಂದು ಫೋಟೋ ಕೂಡ ಇಲ್ಲಿ ಕಾಣಿಸುತ್ತೆ. ಒಂದು ವೇಳೆ ನೌಕರರ ಫೋಟೋ ಅಪ್ಲೋಡ್ ಆಗಿಲ್ಲ ಅಂದಿದ್ರೆ ಇಲ್ಲಿ ಅಪ್ಲೋಡ್ ಎಂಪ್ಲಾಯಿ ಫೋಟೋ ಅಂತ ಕೇಳುತ್ತೆ. ಆ ಸಂದರ್ಭದಲ್ಲಿ ನೀವು ಒಂದು ಕಲರ್ ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಅದು 50 KB ಒಳಗಡೆ ಇರಬೇಕು. ನಂತರ ಅದು ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಇರಬೇಕು ಮತ್ತು ಕಲರ್ ಫೋಟೋ ಆಗಿರ್ಬೇಕು. ಅದನ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಫೋಟೋ ಇಲ್ಲಿ ಕಾಣಿಸುತ್ತೆ. ಇದಾದ ನಂತರ ನಾವೀಗ ಕೆಳಭಾಗದಲ್ಲಿ ನೋಡಿದ್ರೆ ಯಾವುದೇ ಡಿಪೆಂಡೆಂಟ್ಸ್ನ ವಿವರಗಳು ಕಾಣ್ತಾ ಇಲ್ಲ. ಅದರ ಕೆಳಭಾಗದಲ್ಲಿ ಬಂದ್ರೆ ಬಲಭಾಗದಲ್ಲಿ ನಮಗೆ ಕಾಣಿಸುತ್ತೆ ಆಡ್ ಡಿಪೆಂಡೆಂಟ್ಸ್ ಅಂತ ಇದೆ. ಆಡ್ ಡಿಪೆಂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಪೇಜ್ ಇಂದ ಸ್ಕ್ರೋಲ್ ಡೌನ್ ಮಾಡಿ ಇದರಲ್ಲಿ ನಮಗೆ ಈಗ ಫ್ಯಾಮಿಲಿ ಅಂಡ್ ಡಿಪೆಂಡೆಂಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತಕ್ಕಂತಹ ವಿವರಗಳು ಓಪನ್ ಆಗಿರುತ್ತೆ. ಇದರಲ್ಲಿ ನಾವು ಹೆಸರು ಟೈಪ್ ಮಾಡಬೇಕು. ರಿಲೇಷನ್ ಡ್ರಾಪ್ ಡೌನ್ ಮೆನುವಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ತರ ಜೆಂಡರ್ ಅನ್ನು ಕೂಡ ಡ್ರಾಪ್ ಡೌನ್ ಮೆನುವಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಬೇಕು. ಸ್ಟೇಟಸ್ ಅನ್ನ ನಾವು ಎಂಟರ್ ಮಾಡಬೇಕು. ಅವರು ವರ್ಕಿಂಗ್ ಆರ್ ಪೆನ್ಷನರ್ ಅಥವಾ ನಾಟ್ ವರ್ಕಿಂಗ್ ಅಂತ ಏನಿದೆ ಅದನ್ನ ಡ್ರಾಪ್ ಡೌನ್ ಮೆನುವಿಂದ ನಾವು ಎಂಟರ್ ಮಾಡ್ಕೋಬೇಕು. ಜೊತೆಗೆ ಮೆರಿಟಲ್ ಸ್ಟೇಟ್ ಅವರು ವಿವಾಹಿತರೆ ಅಥವಾ ಅವಿವಾಹಿತರೆ ಅಂತಕ್ಕಂಥದ್ದನ್ನ ಅಥವಾ ವಿಡೋನಾ ಅಂತಕ್ಕಂಥ ಅಥವಾ ಡಿವೋರ್ಸ್ ಅಂತಕ್ಕಂಥದ್ದನ್ನ ಆಪ್ಷನ್ ಅನ್ನು ನಾವು ಡ್ರಾಪ್ ಡೌನ್ ಮೆನುವಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ರೆಸ್ ಲೈನ್ 1 ಮತ್ತು ಅಡ್ರೆಸ್ ಲೈನ್ 2 ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಡಿಸ್ಟ್ರಿಕ್ಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪಿನ್ ಕೋಡ್ ಅನ್ನ ಎಂಟರ್ ಮಾಡಬೇಕು. ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮೊಬೈಲ್ ನಂಬರು ಅವಲಂಬಿತರದೇ ಆದಂತಹ ಒಂದು ಮೊಬೈಲ್ ನಂಬರ್ ಇದ್ರೆ ನಾವಿಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬಹುದು. ಒಂದು ವೇಳೆ ಅವರ ಮೊಬೈಲ್ ನಂಬರ್ ಇಲ್ಲ ಅಂದ್ರೆ ಎಂಪ್ಲಾಯಿ ಮೊಬೈಲ್ ನಂಬರ್ ಅನ್ನೇ ಇಲ್ಲೂ ಕೂಡ ನಾವು ಎಂಟರ್ ಮಾಡಬಹುದು. ನೆಕ್ಸ್ಟ್ ಇಮೇಲ್ ಇದೆ. ಇಮೇಲ್ ಕೂಡ ಅದೇ ರೀತಿ ಅವ್ರದ್ದೇ ಆದಂತಹ ಪರ್ಸನಲ್ ಇಮೇಲ್ ಇದ್ರೆ ಎಂಟರ್ ಮಾಡಬಹುದು. ಒಂದು ವೇಳೆ ಇಲ್ಲ ಅಂದ್ರೆ ನೌಕರನ ಒಂದು ಇಮೇಲ್ ಏನಿರುತ್ತೆ ಅದನ್ನ ನಾವಿಲ್ಲಿ ಎಂಟರ್ ಮಾಡಬಹುದು. ಆನಂತರ ಇಲ್ಲಿ ವೆದರ್ ಡಿಪೆಂಡೆಂಟ್ ಇಸ್ ಫಿಸಿಕಲಿ ಆರ್ ಮೆಂಟಲಿ ಚಾಲೆಂಜರ್ ಅಂತ ಇದೆ. ಅದೇನಾದ್ರು ಎಸ್ ಇದ್ರೆ ನೀವು ಟಿಕ್ ಮಾಡಬೇಕು, ಇಲ್ಲಾಂದ್ರೆ ಅದನ್ನೇನು ಕೂಡ ನೀವು ಮಾಡುವಾಗಿಲ್ಲ. ಆನಂತರ ನಾವಿಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾವ ಅವಲಂಬಿತರ ವಿವರಗಳನ್ನ ಅಪ್ಲೋಡ್ ಮಾಡ್ತಾ ಇದೀವಿ ಆ ಅವಲಂಬಿತರ ಫೋಟೋವನ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ಆ ಫೋಟೋ 50 KB ಒಳಗಡೆ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಅದು JPG ಫಾರ್ಮ್ಯಾಟ್ ನಲ್ಲಿ ಮಾತ್ರ.
ಆ ಫೋಟೋ ಕಲರ್ ಫೋಟೋನೇ ಆಗಿರ್ಬೇಕು, ಜೊತೆಗೆ ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಇರಬೇಕಾಗತ್ತೆ. ಅನಂತರ ಇಲ್ಲಿ ಚೂಸ್ ಫೈಲ್ ಅನ್ನು ಕ್ಲಿಕ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಂತಹ ಫೋಟೋವನ್ನ ಎಂಟರ್ ಮಾಡಿ ಅನಂತರ ಆ ಫೋಟೋವನ್ನ ಅಪ್ಲೋಡ್ ಮಾಡ್ತಕ್ಕಂಥದ್ದು. ಅನಂತರ ಇಲ್ಲಿ ಸೇವ್ ಅಂತಕ್ಕಂಥ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆಯ್ಕೆನ ಕ್ಲಿಕ್ ಮಾಡಿದ ನಂತರ ವಿವರಗಳು ಸೇವ್ ಆಗುತ್ತೆ. ಪುನಃ ನಾವಿಲ್ಲಿ ವ್ಯಾಲಿಡೇಟ್ ಆಧಾರ್ ವಿತ್ UIDA ಏನಿದೆ ಇದನ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ವ್ಯಾಲಿಡೇಟ್ ಅನ್ನ ಮಾಡಬೇಕು. ಸಂಬಂಧಿಸಿದಂತ ನೌಕರರ ಆಧಾರ್ ನಂಬರ್ನ ಎಂಟರ್ ಮಾಡೋದ್ರ ಮೂಲಕ OTP ಅನ್ನ ಪಡೆಯೋದ್ರ ಮೂಲಕ ನಾವು ಅವರ ಒಂದು ಆಧಾರ್ ವೆರಿಫಿಕೇಶನ್ ಕೂಡ ಮಾಡಿ ಆ ನಂತರ ನಾವಿಲ್ಲಿ ಕೆಳಭಾಗದಲ್ಲಿ ನೋಡಬಹುದು ಅಪ್ಲೋಡ್ ಡಿಕ್ಲರೇಷನ್ ಡಾಕ್ಯುಮೆಂಟ್ ಆಫ್ DDO ಅಂತ ಇದೆ. ಎರಡು ಆಯ್ಕೆಗಳಿದೆ. ಮೇಲ್ಭಾಗದಲ್ಲಿ ಏನಾದ್ರು ಕರೆಕ್ಷನ್ಸ್ ಇದ್ರೆ, ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಕರೆಕ್ಷನ್ಸ್ ಇದ್ರೆ ನಾವು ಅದನ್ನ ಅಪ್ಲೋಡ್ ಮಾಡ್ತಕ್ಕಂಥದ್ದು. ಎರಡನೇ ಆಯ್ಕೆಯಲ್ಲಿ ನಾವು ಎಲ್ಲ ವಿವರಗಳು ಅಪ್ಲೋಡ್ ಮಾಡಿದ ನಂತರ ಒಬ್ಬ ನೌಕರಿಗೆ ಸಂಬಂಧಪಟ್ಟಂತ ಎಲ್ಲ ಅವಲಂಬಿತರ ವಿವರಗಳನ್ನ ಅಪ್ಲೋಡ್ ಮಾಡಿದ ನಂತರ ನಾವಿಲ್ಲಿ DDO ಅವರವರು ಅವರ ಘೋಷಣೆಯನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಘೋಷಣಾ ಪತ್ರವನ್ನ ಮೊದಲೇನೆ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಕೆಳಭಾಗದಲ್ಲಿ ನೋಡಬಹುದು, ಇಲ್ಲಿ ಎಡಭಾಗದಲ್ಲಿ ಡೌನ್ಲೋಡ್ ಡಿಕ್ಲರೇಷನ್ ಫಾರ್ಮ್ ಅಂತ ಇದೆ. ಡಿಕ್ಲರೇಷನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನ DDO ಅವರು ಏನ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ನೌಕರನಿಗೂ ಕೂಡ ಇವರ ವಿವರಗಳು, ಇವರ ಡಿಪೆಂಡೆಂಟ್ಸ್ ವಿವರಗಳು ಸರಿಯಾಗಿವೆ ಅಂತಕ್ಕಂಥ ಒಂದು ಡಿಕ್ಲರೇಷನ್ ಅನ್ನ ಮಾಡಿ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಅನಂತರ ಇಲ್ಲಿ ಸಬ್ಮಿಟ್ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಎಷ್ಟು ಜನ ಅವಲಂಬಿತರಿರ್ತಾರೆ ಅಷ್ಟು ಜನಗಳಿಗೂ ಕೂಡ ಸಂಬಂಧಿಸಿದಂತ ವಿವರಗಳನ್ನ ಮತ್ತು ಫೋಟೋವನ್ನ ನಾವು ಸೇವ್ ಮಾಡಿ ಜೊತೆಗೆ ವ್ಯಾಲಿಡೇಟ್ ಆಧಾರ್ ವಿತ್ UIDA ಅನ್ನ ಮಾಡಿ ಅನಂತರ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ರೀತಿ ಸಬ್ಮಿಟ್ ಮಾಡಿದ ನಂತರ ಅದನ್ನ ಅಪ್ರೂವ್ ಮಾಡಬೇಕಾಗತ್ತೆ. ಅನಂತರ ಪುನಃ ನಾವು ಹೋಮ್ ಆಯ್ಕೆಯನ್ನ ಆಯ್ಕೆ ಮಾಡಿಕೊಂಡು ಆ ಸರ್ವಿಸ್ ರಿಜಿಸ್ಟರ್ ಮೇಲೆ ಆಯ್ಕೆ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಅದರ ಸಬ್ ಮೆನುಗಳಲ್ಲಿ ಕೊನೆಯ ಆಯ್ಕೆ ಫ್ಯಾಮಿಲಿ ಡಿಪೆಂಡೆಂಟ್ ಅಪ್ರೂವ್ ಫಾರ್ಮ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ. ಈ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಆ ನೌಕರರಿಗೆ ಸಂಬಂಧಪಟ್ಟಂತ ಅಕ್ನಾಲಜ್ಮೆಂಟ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬಹುದಾಗಿದೆ. ಈ ರೀತಿಯಾಗಿ ನಾವು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ನೌಕರರ ಅವಲಂಬಿತರನ್ನ ನೋಂದಾಯಿಸಬಹುದಾಗಿರುತ್ತೆ. ಧನ್ಯವಾದಗಳು.